ಭಾರತದ ಮಾಜಿ ಫಾಸ್ಟ್ ಬೌಲರ್ ವೆಂಕಟೇಶ್ ಪ್ರಸಾದ್ ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳೋಕೆ ಹೊರಟಿದ್ದಾರೆ. ಕ್ರಿಕೆಟ್ಗೆ ವಿದಾಯ ಹೇಳಿದ ಮೇಲೆ ಸ್ವಲ್ಪ ದಿನ ಕೋಚ್ ಆಗಿದ್ದ ಅವರು ಈಗ ಅಂಪೈರ್ ಆಗೋಕೆ ರೆಡಿ ಆಗ್ತಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ. ವೆಂಕಟೇಶ್ ಪ್ರಸಾದ್ ಅಂಪೈರ್ ಆಗುತ್ತಾರೆ. ವೆಂಕಟೇಶ್ ಪ್ರಸಾದ್ ಅವರನ್ನ ಬೌಲರ್ ಆಗಿ, ಕೋಚ್ ಆಗಿ, ಮೆಂಟರ್ ಆಗಿ, ಕೆಎಸ್ಸಿಎ ಆಡಳಿತಾಧಿಕಾರಿಯಾಗಿ, ಕ್ರಿಕೆಟ್ ವಿಶ್ಲೇಷಕರಾಗಿ ನೋಡಿದ್ದೀವಿ. ಇನ್ಮುಂದೆ ಅಂಪೈರ್ ಆಗಿ ನೋಡಬಹುದು. ಎಲ್ಲಿಯೂ ನಿಲ್ಲದ ವೆಂಕಿ. ಕ್ರಿಕೆಟ್ಗೆ ವಿದಾಯ ಹೇಳಿದ ಮೇಲೆ ವೆಂಕಿ ಏನೆಲ್ಲ ಮಾಡಿದ್ರು, ಆದ್ರೆ ಎಲ್ಲೂ ತುಂಬಾ ದಿನ ಇರಲಿಲ್ಲ. ಕೋಚ್ ಆಗಿ ಸಕ್ಸಸ್ ಆದ್ರು. ಅವರು ತರಬೇತಿ ನೀಡಿದ ಭಾರತದ ಅಂಡರ್-19 ತಂಡ ವಿಶ್ವಕಪ್ ಫೈನಲ್ಗೆ ಹೋಯಿತು. ಕರ್ನಾಟಕ ರಣಜಿ ತಂಡ ಸೆಮಿಫೈನಲ್ಗೆ ಹೋಯಿತು. ಟೀಂ ಇಂಡಿಯಾಗೆ ಬೌಲಿಂಗ್ ಕೋಚ್ ಆಗಿದ್ದಾಗ ಭಾರತದ ಬೌಲರ್ಗಳು ಒಳ್ಳೆ ಫಾರ್ಮ್ನಲ್ಲಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಬೌಲಿಂಗ್ ಕೋಚ್ ಆಗಿದ್ದಾಗ ಅದು ಐಪಿಎಲ್ ಹಾಗೂ ಚಾಂಪಿಯನ್ಸ್ ಲೀಗ್ ಗೆಲ್ತು. ಅಂಪೈರ್ ಆಗೋಕೆ ತಯಾರಿ. ಇಷ್ಟೆಲ್ಲ ಸಕ್ಸಸ್ ರೆಕಾರ್ಡ್ ಇದ್ರೂ ವೆಂಕಿ ಮಾತ್ರ ಟ್ರೈನರ್ ಆಗೋ ಆಸಕ್ತಿ ತೋರಲಿಲ್ಲ. ಇದ್ದಕ್ಕಿದ್ದಂತೆ ಕ್ರಿಕೆಟ್ ವಿಶ್ಲೇಷಕರಾದ್ರು. ಕ್ರಿಕೆಟ್ ಅನ್ನ ಅರೆದು ಕುಡಿದಿದ್ದ ಅವರಿಗೆ ಅದೇನ್ ಕಷ್ಟದ ಕೆಲಸ ಆಗಿರ್ಲಿಲ್ಲ. ಆದ್ರೂ ತುಂಬಾ ದಿನ ಅದನ್ನು ಮುಂದುವರಿಸಲಿಲ್ಲ. ಈಗ ಅಂಪೈರ್ ಆಗೋಕೆ ರೆಡಿ ಆಗ್ತಿದ್ದಾರೆ. ಆರ್ಸಿಬಿ ಅಭ್ಯಾಸ ಪಂದ್ಯಕ್ಕೆ ವೆಂಕಿ ಅಂಪೈರ್. ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವೆಂಕಿ ಅಂಪೈರ್ ಆಗಿದ್ದಾರೆ. ಆರ್ಸಿಬಿ ತಂಡ ಪ್ರಾಕ್ಟೀಸ್ ಮ್ಯಾಚ್ ಆಡುವಾಗ ವೆಂಕಟೇಶ್ ಪ್ರಸಾದ್ ಅವರೇ ತಾತ್ಕಾಲಿಕ ಅಂಪೈರ್. ಗೆಳೆಯರ ಬಳಗದ ಪೂರ್ಣ ಬೆಂಬಲ. ವೆಂಕಟೇಶ್ ಪ್ರಸಾದ್ ಅಂಪೈರ್ ಆಗೋಕೆ ಅವರ ಜಿಗರಿ ದೋಸ್ತ್ಗಳಾದ ಅನಿಲ್ ಕುಂಬ್ಳೆ ಮತ್ತು ಜಾಗ್ದಲ್ ಶ್ರೀನಾಥ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇಡೀ ಕೆಎಸ್ಸಿಎ ವೆಂಕಿಗೆ ವಿಶ್ ಮಾಡ್ತಿದೆ. ಕರ್ನಾಟಕದವರೇ ಆದ ಶಹವೀರ್ ತಾರಾಪುರ್ ಐಸಿಸಿ ಅಂಪೈರ್ ಆಗಿದ್ದಾರೆ. ಜಾಗ್ದಲ್ ಶ್ರೀನಾಥ್ ಐಸಿಸಿ ರೆಫರಿ ಆಗಿದ್ದಾರೆ. ಇದರಿಂದ ವೆಂಕಿಗೆ ಅಂಪೈರ್ ಪರೀಕ್ಷೆ ಬರೆಯೋಕೆ ಸಹಾಯ ಆಗುತ್ತೆ. ಇನ್ನು ವೆಂಕಿ ಅಂಪೈರ್ ಆಗೋದಷ್ಟೇ ಬಾಕಿ. ರವಿ ಎಸ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.